ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಎಲ್ಲರಿಗೂ ಸ್ವಾಗತ ರೈತನ ಮಕ್ಕಳು ಚಾನಲ್ಗೆ. ನಾವೊಂದು 15 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿರಕ್ಕಿಲ್ಲ. ಯಾಕಂದರೆ ಅವು ಕರುಗಳು ಕೊಟ್ಟ ನಂತರ ನನಗೆ ಒಂಥರ ಮನಸ್ಸಿಗೆ ಹತ್ತಿತ್ತು, ಅಪ್ಲೋಡ್ ಹೆಂಗೆ ಮಾಡಲಿ, ಏನು ಮಾತಾಡಲಿ ಅನ್ನೋದು ಏನು ತಿಳಿಯೋತ್ತಾಗಿತ್ತು. ಅಷ್ಟು ಬಾರಿನೇ ಇದ್ದವು ಕರುಗಳು. ಇನ್ನೂರಿಗೂ ಕಾಲ್ ಬರತ್ತವು ಆ ಕರುಗಳ ಸಂಬಂಧ. ಆದರೂ ಫ್ರೆಂಡ್ಸ್ ಹೆಂಗೆ ಹೇಳ್ಬೇಕು, ಏನು ಹೇಳ್ಬೇಕು ಅನ್ನಂತೀವಿ. ಇವತ್ತು ಎಲ್ಲರಿಗೂ ಒಂದು ಇಲ್ಲ ಸೇಲ್ ಆಗಿದ್ದಾವೆ, ರೊಕ್ಕ ಬನ್ನಟ್ಟಿಂದ ಬಂದು ಹೋದ್ರು ತಂದು ಕಿಸಿಂದ ಇದನ್ನೇ ಹೇಳತ್ತೀನಿ. ಎಲ್ಲರಿಗೂ ಬಂದು ಓದಿದ್ದು ಕರೆ ಐತಿ. ಅದು ವಿಡಿಯೋನು ಹಾಕಿದ್ನಿ ಆಲ್ರೆಡಿ. ಮೊನ್ನೆ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ನಿ, ಕರುಗಳು ಹೆಂಗದಾವು, ಏನು ಮಾಡತ್ತವು ತಂದು ಕಿಸಿಂದ. ಎಲ್ಲ ಚಲೋ ಅದಾವು, ಬಂದು ನೋಡ್ರಿ ಅಣ್ಣ ನೀವು, ಎಲ್ಲ ಚಲೋ ಅದಾವು, ಎಲ್ಲ ಬಿಟ್ಟೆ ಮೇಸಾತವು ನಾವು ತಂದು ಕಿಸಿಂದ ಅಂದರು. ಆದ್ರೆ ಆಯ್ತು ರೀ, ಚಲೋ ಇದ್ರೆ ಆಯ್ತು. ನೆಕ್ಸ್ಟ್ ಆಯಿತು ರೀ, ನೆಕ್ಸ್ಟ್ ಮತ್ತೆ ಭೇಟಿಯಾಗೋನು ಅಂತ ಹೇಳಿದ್ನಿ. ನಮ್ಮಲ್ಲಿ ಫುಲ್ ಮಳೆ ಆಗಿತ್ತು. ನಿಮ್ಮ ಕಡೆ ಹೆಂಗಾಗಿತ್ತು ರೀ? ಮಳೆ ಆಗಿತ್ತು ಇಲ್ಲೋ ಫ್ರೆಂಡ್ಸ್ ಹೇಳ್ರಿ. ಇಲ್ಲಿ ನೋಡ್ರಿ, ಫುಲ್ ಮಳೆ ಆಗಿ ಕೆರೆ ಎಲ್ಲ ತುಂಬಿತ್ತು. ನಮ್ಮ ಮನಕ್ಕೆ ಒಂದು ಕೆರೆ ಕಡೆ ನೋಡಿ ಅಲ್ಲಿ ಹೋಗ್ಬೇಕಂತ ಅಂದ ಕಿಸಿಂದ ಹೋಗಕತ್ತಿತ್ತು. ಅದು ಅನುಕಾರಗಳನ್ನ ಮತ್ತು ಮೊಬೈಲ್ ತೊಗೊಂಡು ವಿಡಿಯೋ ಮಾಡಿದ್ನಿ. ಅದು ಪೂರ್ತಿ ಕೆರೆ ಒಳಗೆ ಹೋಯ್ತು. ಇಲ್ಲಿ ನೋಡ್ರಿ, ಎಮ್ಗಳ ಮೇಲೆ ಕರಿ ಗುಬ್ಬಿಗಳು ಕೂತಾವೆ. ನಾವು ಮುಂದೆ ಹೋದ್ರೂ ಅದೇನು ಎದ್ದು ಹೋಗ್ಬಾರ್ದು, ಅವಕ್ಕೂ ರೂಢಿ ಆಗಿಬಿಟ್ಟೈತಿ. ಎಮ್ಗಳಿಗೆ ಅಷ್ಟೇ ಅಲ್ಲ, ಗುಬ್ಬಿಗಳಿಗೂ ರೂಢಿ ಆಗಿಬಿಟ್ಟೈತಿ. ಅಂದ್ರೆ ಇವ್ರೇನು ಮಾಡೋಂಗಿಲ್ಲ, ಇವ್ರು ಡೈಲಿ ಇರ್ತಾರೆ ಇಲ್ಲಿ ಅಂತ ಅಂದ ಕಿಸಿಂದ. ನೋಡ್ರಿ, ಪೂರ್ತಿ ಕೆರೆ ಒಳಗೆ ಹೋಗಿ ಮಲ್ಕೊಳಕತ್ತೈತಿ. ಈಗ ಅದ ಉಳ್ಳಾಡಕೈತು ನೀರಿನಾಗ. ಅಷ್ಟು ಬಾರಿನೇ ಐತಿ ಅದು ಮನಕ್ಕೆ. ಹೊರಗಡೆ ಬಂದ ಮತ್ತೆ ಮೇ ಹಾಕತೈತಿ. ಈಗ ಈ ಸೈಡ್ ಐತ್ರಲ್ಲ, ಇದು ಇಚ್ಚಿ ಕಡಿದ ಇದು ಮನಕ್ಕೆ. ಇದು ಎಮ್ಮೆ ನೋಡ್ರಿ, ಬಿಸಿಲಿಗೆ ಯಾವ ರೀತಿ ಮಿಂಚಾಕತೈತಿ ಎಮ್ಮೆಗಳ, ಕರುಗಳ ಹೆಂಗದಾವ ನೋಡ್ರಿ. ಟಾಪ್ ಒನ್ ಕ್ವಾಲಿಟಿ ಎಮ್ಮೆಗಳು ಸಾಕಿದ್ರೆ ಈ ರೀತಿ ಸಾಕಬೇಕು. ಇಲ್ಲಾಂದ್ರೆ ಅದನ್ನು ಇದಕ್ಕೆ ಹೋಗಬಾರ್ದು, ಸಾಕ್ಬೇಕಂತ ಅನ್ನೋದು ವಿಷಯಕ್ಕೆ. ಈ ರೀತಿ ಬಿಸಿಲಿಗೆ ಮಿಂಚ್ಬೇಕು ಎಮ್ಮೆಗಳಂದ್ರೆ. ಎಮ್ಮೆಗಳಾಗಲಿ ಕರುಗಳಾಗಲಿ ಏನೂ ಇರಲಿ, ಒಂದು ಟಾಪ್ ಕ್ವಾಲಿಟಿ ಒಳಗೆ ಮಾಡ್ಬೇಕು. ಅಟ್ಟೆ ಎರಡು ಸಾಕಿರೂ ನಡೆಯುತ್ತೆ, ಇಲ್ಲ 3 ಸಾಕಿರೂ ನಡೆಯುತ್ತೆ, ಇಲ್ಲ 10 ಸಾಕಿಸಿಂದ 10 ಸಾಕಿದನು ನಾ ಫಾರ್ಮ್ ಮಾಡಿದನು ಅಂದ್ರೆ ಅದು ಖರೆ ಅಲ್ಲ. ನಾವು 2 ಸಾಕಬೇಕು, ಇಲ್ಲ 3 ಸಾಕಬೇಕು. ಅದ್ರೊಳಗೆ ನಮ್ಮ ಒಬ್ಬರು ಅವು ತೆಗಿಬಾರ್ದು. ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅವು. ಈ ಕ್ವಾಲಿಟಿ ಒಳಗೆ ಅವು ಇದ್ದು ಅಂದ್ರೆ ನಮಗೂ ಒಂದು ಹೆಮ್ಮೆ, ಅವಕ್ಕೂ ಒಂದು ಖುಷಿ. ದೊಡ್ಡ ಫಾರ್ಮ್ ಮಾಡಿದನು, 10 ಎಮ್ಮಿದ, 50 ಎಮ್ಮಿದ, 100 ಎಮ್ಮಿದ ಅನ್ನೋದು ಯಾರು ಅದಾರಲ್ಲ, ಈ ರೀತಿ ಯಾರು ಮಾಡ್ತಾರೋ? ದೊಡ್ಡ ಮಂದಿ ಮಾಡ್ತೈತಿ. ರೊಕ್ಕಿದ್ದವ್ರ ಮಾಡ್ತಾರೋ. ಒಂದು 5-6 ತಿಂಗಳ, ಇಲ್ಲ 1 ವರ್ಷ, 2 ವರ್ಷದಾಗ ಅಂದ್ರೆ ಲಾಸ್ ಬಂದು ಕಿಸಿಂದ ಬಂದ್ ಮಾಡ್ಕೊಂಡು ಲೋ ರೇಟ್ದಾಗ ಮತ್ತೆ ಎಮ್ಮೆಗಳು ಕೊಡೋದು ಮಾಡೋದು ಮಾಡಿ ಕಿಸಿಂದ ಪೂರ್ತಿ ಎಲ್ಲ ಲೋ ಆಗಿಬಿಡ್ತಾರೆ ಅವ್ರು. ಆ ರೀತಿ ಮಾಡೋಂಗಿಲ್ಲ. ಮತ್ತೊಂದು ಅಂದ್ರೆ, ಆ ರೀತಿ ಮಾಡಿದವ್ರು ಯಾರು ರೈತರಲ್ಲ. ರೈತರು ಯಾರು ಆ ರೀತಿ ಸಾಕಂಗಿಲ್ಲ. ಅವರೆಲ್ಲ ಬಿಸ್ನೆಸ್ ಮಾಡ್ಕೋತಾನೆ ಆ ರೀತಿ ಮಾಡ್ತಾರೆ. ರೈತರು ಏನಿದ್ರು ಆಟ 3, 4, 5 ಎಮ್ಮೆಗಳ ಮೇಲೆ ಯಾರು ಕಟ್ಟಂಗಿಲ್ಲ. ರೈತರು ಭಾಳ ಮಾಡಿ 5, 6, 7, ಒಂದು 7-8 ಎಕರೆ ಹೊಲ ಇದ್ದವ್ರ ಒಂದು 5-6 ಎಮ್ಮೆಗಳು ಅಟ್ಟು ಸಾಕ್ತಾರೆ. ಅದನ್ನು ಬಿಟ್ಟು ಪೂರ್ತಿ ಬಿಸ್ನೆಸ್ ಮಾಡ್ತಾನು ಅಂದ ಕಿಸಿಂದ ಎಲ್ಲ ಸಿಟಿಯಾಗಿನವ್ರು ಬಂದ ಕಿಸಿಂದ ಹೊರಗಡೆ ಹೊಲ ತೊಗೊಂಡು ಮಾಡಿ ಆ ರೀತಿ ಅವ್ರೇನು ಮಾಡ್ತಿರ್ತಾರೋ, ಹೊರಗಡೆ ಫಾರ್ಮ್ ಮಾಡಿ ಕಿಸಿಂದ ಅವರು ಒಂದು ಬಿಸ್ನೆಸ್ ಮಾಡೋಕೆ ನೋಡ್ತಾರೆ. ಆದ್ರೆ ಲಾಸ್ ಆಗಿ ಎಷ್ಟೋ ಮಂದಿ ಇದಾರೆ, ಲಾಸ್ ಆಗಿ ಹೋದವ್ರು, ಹಾಳಾಗಿ ಹೋದವರು ಭಾಳ ಮಂದಿ ಇದಾರೆ. ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಏನಿದ್ರು ಮನ್ಯಾಗ ಅಷ್ಟೇ 2, 3, 4, 5 ಎಮ್ಮೆಗಳು ಕಟ್ಕೊಂಡು ಎಷ್ಟು ಹೊಲ ಐತಿ ಅಷ್ಟೇ ಮಾಡ್ಕೊತ ಚಂದಂಗೆ ಇರ್ರಿ. ಅದು ಒಂದು ನಾ ಹೇಳೋದಂದ್ರೆ. ಅದನ್ನು ಬಿಟ್ಟು ಹುಯ್ಯತ್ತ ಅಂದ ಕಿಸಿಂದ ದೊಡ್ಡದು ಫಾರ್ಮ್ ಮಾಡ್ತಾನು,
ಎಲ್ಲ ಯೂಟ್ಯೂಬ್ದಾಗ ಮಾಡ್ತಾರೆ ರೀ, ವಿಡಿಯೋ ಮಾಡಿ ಕಿಶಿಂದ ಎಲ್ಲ ಬಿಡ್ತಿರ್ತಾರೆ. ಅದು ಎಷ್ಟು ದೊಡ್ಡದು ಫಾರ್ಮ್ ಐತಿ, ಎಷ್ಟು ಎಮ್ಮೆಗಳು ಅದಾವೆ, ಎಷ್ಟು ಇದನ್ನೈತಿ, ಎಷ್ಟು ಇನ್ಕಮ್ ಐತಿ ಅಂದು ಎಲ್ಲ ಸುಳ್ಳು ಐತ್ರಿ. ಆ ರೀತಿ ನಂಬಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ಮ್ಯಾನೇಜು ಆಗಂಗಿಲ್ಲ, ಯಾರ ಕೈಲಿಂದನೂ ಆಗಿಲ್ಲ ರೀ ಅದು ಇನ್ನೂವರೆಗೂ. ಒಂದಂದ್ರೆ ಏನೈತಿ, ಅದು ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಅನುಭವ ಐತಿ. ನಾ ಹೇಳೋದು ಅವಶ್ಯಕತೆನೇ ಇಲ್ಲ ಹೇಳ್ಬೇಕಂದ್ರೆ. ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೋತನು ಫ್ರೆಂಡ್ಸ. ತಿಳ್ಕೊರಿ, ಅರ್ಥ ಮಾಡ್ಕೊರಿ, ಎಷ್ಟೈತಿ ಏನು ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ಹೋಗ್ರಿ. ಈ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬಡ ರೈತ ಮಕ್ಕಳನ್ನ ಬೆಳೆಸ್ರಿ. ಓಕೆ ಬಾಯ್ ಫ್ರೆಂಡ್ಸ್, ಸಿಗೋನು ನೆಕ್ಸ್ಟ್ ವಿಡಿಯೋದಾಗ.